ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತಿನ ಸ್ಪೀಡ್ ಹೆಲ್ತ್ ಬೀಟ್ಸಲ್ಲಿ ಯಾವ ಒಂದು ವಿಷಯವನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂದರೆ, ನಮ್ಮ ನಾಲಿಗೆಗೆ ಬಹಳಷ್ಟು ರುಚಿಯನ್ನು ಕೊಡುತ್ತೆ, ಹಾಗೆ ಹೊಟ್ಟೆಗೆ ತಿಂದಷ್ಟು ತೃಪ್ತಿನ ಕೊಡುತ್ತೆ. ಎಲ್ಲರೂ ಕೂಡ ಫಿದಾ ಆಗಿಬಿಟ್ಟಿರ್ತೀರಾ. ನಥಿಂಗ್ ಬಟ್ ಮೈದಾ. ಏನಿದು ಮೈದಾ? ಮೈದಾ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ನೆನಪಾಗೋದೇನು ಗೊತ್ತಾ? ಒಬ್ಬಟ್ಟು, ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ಮನೆಯಲ್ಲಿ ಮಾಡುವಂತಹ ಬಿಸಿ ಬಿಸಿ ಹೋಳಿಗೆ ನೆನಪಾಗುತ್ತೆ. ಒಬ್ಬಟ್ಟನ್ನು ಸವಿತಾ ಇರ್ತೀರಾ. ಆದರೆ ಇದೇ ಒಬ್ಬಟ್ಟನ್ನು ಮಾಡೋದು ಮೈದಾದಿಂದ. ಬರೀ ಮೈದಾದಿಂದ ಅಷ್ಟು ಮಾತ್ರ ಮಾಡೋದಿಲ್ಲ. ಬಿಸ್ಕೆಟ್ ಮಾಡ್ತಾರೆ, ರಸ್ಕ್ ಮಾಡ್ತಾರೆ, ಸೇಮಿಯಾ, ನೂಡಲ್ಸ್, ಮೊಮೋಸ್ ಅಂತ ಏನು ತಿಂತೀರಾ ಅದು ಕೂಡ ಮೈದಾದಿಂದ ಆಗಿರುತ್ತೆ. ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಮೊಮೋಸ್ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ತಾರೆ. ಆ ಜೊತೆಗೆ ನೀವು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು ಬ್ರೆಡ್ ಟೋಸ್ಟ್, ಹಾಗೆ ಬೇರೆ ಬೇರೆಯಂತಹ ಬಗೆಯ ತಿನಿಸುಗಳು ಬೇಕ್ರಿ ಹತ್ರ ಪಾಸ್ ಆಗ್ತಾ ಇರ್ತೀರಾ. ಎಲ್ಲಾದರೂ ನಿಮಗೆ ತುಂಬ ಹಸುವಾಗ್ತಾ ಇರುತ್ತೆ. ಆದ ಘಮ ವಾಸನೆ ನಿಮ್ಮ ಮೂಗಿಗೆ ಬಡಿಯುತ್ತೆ. ಎಲ್ಲಿ ಅಂತ ನೀವು ನೋಡೋವಂಥ ಅವಶ್ಯಕತೆನೇ ಇರಲ್ಲ, ಯಾಕಂತಂದರೆ ಆ ವಾಸನೆನೇ ನಿಮ್ಗೆ ಅಲ್ಲಿಗೆ ಕರ್ಕೊಂಡೋಗಿ ಕೂರಿಸ್ಬಿಡುತ್ತೆ. ಇಟ್ಸ್ ಡೆಫಿನೆಟ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಒಂದು ಸ್ನ್ಯಾಕ್ಸ್, ಚಾಟ್ಸ್ ಅಂತ ಬಂದಾಗ ಬೇಕ್ರಿ ಐಟಮ್ಸ್ ಇರಲೇಬೇಕು. ಅದಿದ್ರೆ ನೀವು ಒಂಥರ ಕಂಪ್ಲೀಟ್ ಅಂತ ಅನ್ಸೋದು. ಸ್ವಲ್ಪ ನಾಲಿಗೆಗೆ ರುಚಿ ಕೊಡೋದು. ಯಾವಾಗ ಹಸುವಾಗುತ್ತೋ ಟಿ ವಿ ನೋಡ್ತಾ ಕೂರಬೇಕಾದ್ರೆ, ಅಥವಾ ನಾವೇನು ಚಿತ್ರಮಂದಿರಕ್ಕೆ ಹೋಗ್ತೀವಿ, ಮಧ್ಯದಲ್ಲಿ ಇಂಟರ್ವಲ್ ಬ್ರೇಕ್ ಬರುತ್ತೆ, ಅವಾಗೆಲ್ಲ ತಿನ್ನುವಂತಹ ಏನೇ ಸ್ನ್ಯಾಕ್ಸ್ ಆದ್ರೂ ಐ ಥಿಂಕ್ ಮೋಸ್ಟ್ ನಾವು ತಿನ್ನುವಂತಹ ಸ್ನ್ಯಾಕ್ಸ್, ಚಾಟ್ಸ್, ತಿನಿಸುಗಳು ಮೈದಾದಿಂದ ಮಾಡಿರ್ತಾರೆ. ಏನಿದು, ಯಾಕೆ ಮತ್ತೆ ಮೈದಾ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ಅಂತ ನೀವು ಯೋಚನೆ ಮಾಡ್ಬೋದು. ಮೈದಾ ಹಿಟ್ಟಲ್ಲಿ ಮಾಡಿದಂತಹ ತಿನಿಸುಗಳು ಆರೋಗ್ಯಕ್ಕೆ ಅಷ್ಟೊಂದು ಹಾನಿಕಾರಕನ? ಖಂಡಿತವಾಗಿಯೂ ಹೌದು. ಅದಕ್ಕೆ ಅಲ್ವಾ ನಾವು ಇದನ್ನು ವೈಟ್ ಪಾಯ್ಸನ್ಸ್ ಅಂತ ಕರೆಯೋದು. ಏನದು ವೈಟ್ ಪಾಯ್ಸನ್ಸ್? ಮೈದಾ, ಸಕ್ಕರೆ, ಹಾಗೆ ಬಿಳಿ ಪ್ರಾಡಕ್ಟ್ಗಳು, ನಾವು ಕಾರ್ನ್ಫ್ಲವರ್ ಹೇಳ್ಬೋದು, ಇವೆಲ್ಲವೂ ಕೂಡ ಈ ವೈಟ್ ಪ್ರಾಡಕ್ಟ್ಸ್, ವೈಟ್ ರೈಸ್, ಇದೆಲ್ಲವೂ ನಾವು ಪಾಯ್ಸನ್ಸ್ ಅಂತ ಕರಿತಾ ಇದ್ದೀವಿ. ಯಾಕೆ ಬಿಳಿ ವಿಷ ಅಂತ ಹೇಳಬೇಕು ಅಂದರೆ, ಜಸ್ಟ್ ಯೋಚನೆ ಮಾಡಿ, ಮೈದಾ ಇಲ್ಲ ಅಂತ ಅಂದರೆ ಮನೇಲಿ ತಿನಿಸುಗಳು, ಪೂರಿ, ಸಾಗು ಮಾಡೋದು ಹೇಗೆ? ಬೇರೆಯಂತಹ ತಿಂಡಿಗಳು, ರೋಟಿ, ನಾನ್, ತಂದೂರಿ, ಇದೆಲ್ಲ ಮಾಡೋದು ಹೇಗೆ ಹೋಟೆಲ್ಗಳಲ್ಲಿ? ಇಟ್ಸ್ ಡೆಫಿನೆಟ್ಲಿ ಮೈದಾ ಬೇಕು. ಹಾಗಾದರೆ ಜಸ್ಟ್ ಒಂದು ಸರಿ ಮೈದಾ ಯಾವುದ್ರಲ್ಲಿ ಮಾಡ್ತಾರೆ, ಹೇಗೆ ತಯಾರಿಸ್ತಾರೆ? ಇನ್ನು ಬೇಕ್ರಿಲಿ ಹೋದಾಗ ನೀವು ಹೊಟ್ಟೆ ತುಂಬ ಗಡತ್ತಾಗಿ ತಿನ್ನುವಂತಹ ಬೇಕ್ರಿ ಐಟಮ್ಸ್ಗಳು ಹೇಗೆ ತಯಾರಿಸಲ್ಪಡುತ್ತೆ ಒಂದು ಸರಿ ನೀವು ತಿಳ್ಕೊಳ್ಳಿ. ಖಂಡಿತವಾಗಿಯೂ ಮೈದಾ ಯಾವುದ್ರಲ್ಲಿ ಮಾಡುವಂಥದ್ದು? ಗೋಧಿಯ ಎಂಡ್ ಪ್ರಾಡಕ್ಟ್, ಕೊನೆಯ ಉತ್ಪನ್ನನೇ ಮೈದಾ. ಈಗ ಗೋಧಿ ತೊಗೊಳ್ತಾರೆ, ಅದರಲ್ಲಿ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಎಂಡೋಸ್ಪರ್ಮ್, ಮಿಸೋಡರ್ಮಾ, ಇದೆಲ್ಲ ಲೇಯರ್ಗಳೆಲ್ಲ ಕೂಡ ತೆಗೆದು ಕೊನೆಗೆ ಉಮಿ ಮತ್ತು ತೌಡು ಇದೆರಡನ್ನು ಏನು ಮಾಡ್ತಾರೆ? ತೆಗೆದಾಕ್ಬಿಡ್ತಾರೆ. ಮತ್ತು ನಾರಿನಂಶ ಕೂಡ ತೆಗೆದಾಕ್ಬಿಡ್ತಾರೆ. ಕೊನೆಯಲ್ಲಿ ಉಳ್ಕೊಳುತ್ತಲ್ವಾ ಈ ತರಿ ಮತ್ತು ಪುಡಿ ಅಂತ ಇರುತ್ತೆ. ಆ ತರಿ ಮತ್ತು ಪುಡಿಯನ್ನು ಅದನ್ನು ಸಪ್ರೇಟ್ ಮಾಡ್ತಾರೆ, ಪ್ರತ್ಯೇಕ ಮಾಡಿಟ್ಬಿಟ್ಟು ಅದಕ್ಕೆ ಬೆಂಜಾಯಿಕ್ ಪರಾಕ್ಸೈಡನ್ನು, ಒಂದು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಅದು ಯಾಕಂದರೆ ಅದು ಬ್ಲೀಚ್ ಮಾಡೋದಕ್ಕೆ, ನಿಮ್ಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕಲ್ವಾ. ಹಾಗಾಗಿ ಬೆಂಜಾಯಿಕ್ ಪರಾಕ್ಸೈಡನ್ನು ಯೂಸ್ ಮಾಡಿ ಬ್ಲೀಚ್ ಮಾಡ್ತಾರೆ. ಈ ತರಿ ಅಂತ ಏನಿರುತ್ತೋ ಅದು ಕೊನೆಗೆ ರವೆ ಆಗಿ ಮಾರ್ಕೆಟ್ಗೆ ಬಂದುಬಿಡತ್ತೆ. ನೀವು ಆ ರವೆಯಲ್ಲಿ ನಿಮಗೆ ವೆರೈಟೀಸ್ ಆಫ್ ರವೆಗಳು ನೋಡ್ತೀರಾ. ಸೂಜಿ ರವೆ, ಬಾಂಬೆ ರವೆ, ಬನ್ಸಿ ರವೆ, ಮೀಡಿಯಮ್ ರವೆ, ಹೀಗೆ ಸಾಕಷ್ಟು ವೆರೈಟೀಸ್ಗಳನ್ನ ನೋಡ್ತೀರಾ. ಇರೋದ್ರಲ್ಲಿ ಬನ್ಸಿ ರವೆ ಡೆಫಿನೆಟ್ಲಿ ಇಸ್ ಗುಡ್, ಓಕೆ ಫೈನ್. ಯಾಕಂತಂದರೆ ಅದರಲ್ಲಿ ಸ್ವಲ್ಪ ಅಷ್ಟೊಂದು ನಿಮಗೆ ಕಲರ್ ಅದನ್ನು ನೀವು ಯೂಸ್ ಮಾಡಿರೋದಿಲ್ಲ, ಹಾಗೆ ಅದರ ಸ್ವಲ್ಪ ತರಿ ಇರುತ್ತೆ. ಇಟ್ಸ್ ನಾಟ್ ಎ ಎಂಡ್ ಪ್ರಾಡಕ್ಟ್, ಇಸ್ ಒಂದು 4ನೇದು ಅಥವಾ 3ನೇ ಪ್ರಾಡಕ್ಟ್ ಇರ್ಬೋದು ಗೋಧಿಯಿಂದ ಬರುವಂಥದ್ದು. ಹಾಗಾಗಿ ನೀವು ರವಾವನ್ನು, ಒಂದು ಬನ್ಸಿ ರವನ್ನು ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಬ್ರೋಕನ್ ವೀಟ್ ಇಸ್ ಆಲ್ಸೋ ಓಕೆ ಫೈನ್. ಬಟ್ ನಾವು ಮಾತಾಡ್ತಾ ಇರೋದು ಮೈದಾ. ಆ ಮೈದಾನೇ ಎಂಡ್ ಪ್ರಾಡಕ್ಟ್. ದಟ್ ಈಸ್ ಕಾಲ್ಡ್ ಆ್ಯಸ್ ವೈಟ್ ಪಾಯ್ಸನ್. ಯಾಕೆ? ಈಗ ಆ ತರಿ ಮತ್ತು ಪುಡಿಯನ್ನು ಸಪ್ರೇಟ್ ಮಾಡ್ತಾರಲ್ವ, ತರಿ ಏನಾಯಿತು, ರವೆ ಹಾಗೆ ಬಂದುಬಿಡ್ತು, ಪುಡಿ ಹುಡ್ಕೊಳ್ಳುತ್ತೆ. ಆ ಪುಡಿಗೆ ಮತ್ತೆ ಅಲಾಕ್ಸಿನ್ ಎಂಬ ಒಂದು ಕೆಮಿಕಲ್ಸನ್ನು ಯೂಸ್ ಮಾಡಿ ಅದನ್ನು ಸಾಫ್ಟ್ ಮಾಡ್ತಾರೆ. ಈಗ ನೀವು ಮನೇಲಿ ಮೈದಾ ಹಿಟ್ಟು ಮಾಡೋಕ್ಕೋದ್ರೆ ಇಷ್ಟು ಸಾಫ್ಟಾಗಿ ಬರೋದಿಲ್ಲ. ಅದೇ ನೀವು ಅಂಗಡಿಗಳಲ್ಲಿ ತೊಗೊಂಡಾಗ, ಮಾರ್ಕೆಟಲ್ಲಿ ಸಿಗೋವಂಥದ್ದು ತುಂಬ ಸಾಫ್ಟ್, ಕೈ ಜಾರುತ್ತೆ. ಅದಕ್ಕೆ ಅದು ಅಲಾಕ್ಸಿನ್ ಎಂಬ ಒಂದು ಕೆಮಿಕಲ್ಸನ್ನು ಯೂಸ್ ಮಾಡಿ ವೆರಿ ಸಾಫ್ಟ್ ಮಾಡಿ ಕೊನೆಗೆ ಮೈದಾ ಹಿಟ್ಟಾಗಿ ಹೊರಗಡೆ ಬರುತ್ತೆ. ಯಾಕೆ ಮೈದಾ ಬಗ್ಗೆ ನಾವು ಇಷ್ಟೊಂದು ದೂರನ್ನು ಕೊಡ್ತಾ ಇದ್ದೀವಿ? ಯಾಕೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ? ಡೆಫಿನೆಟ್ಲಿ ಅದು ಇವತ್ತಿನ ಕ್ರಾಂತಿ ಅಲ್ಲ. ಮೊದಲೇ 1947ನಲ್ಲಿ ಅದು ಸ್ವಲ್ಪ ಇತಿಹಾಸವನ್ನು ನಾವು ಕೆದಕಿದ್ರೆ, 1947ನಲ್ಲಿ ಇಂಗ್ಲೆಂಡಲ್ಲಿ ಇದನ್ನು ನಿಷೇಧ ಮಾಡಬೇಕು ಅಂತ ಕೂಡ ಹೊರಟಿದ್ರು. ಕೊನೆಗೆ ಫೈನಲಿ ಅಮೇರಿಕ ಮತ್ತು ಯುರೋಪ್ ದೇಶಗಳು ಕೂಡ ಏನು ಮಾಡ್ತು ಗೊತ್ತಾ, ಈ ಬೇಡವೇ ಬೇಡ, ಮೈದಾ ಹಿಟ್ಟಲ್ಲಿ ನಾವು ಯಾವುದನ್ನು ತೊಗೊಳ್ಳೋದು ಬೇಡ, ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ, ಹಾಗೆ ಜೊತೆಗೆ ಅರ್ಬುದ ರೋಗ ಅಂತ ನಾವು ಏನು ಕರಿತೀವಿ, ಇಂಥ ಒಂದು ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ,
ಮತ್ತು ನಮ್ಮಲ್ಲಿ ತಲೆನೋವಿಂದ ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟ ಉದರ ಸಂಬಂಧಿತ ಕಾಯಿಲೆಗಳೇನಾದ್ರು ಬರ್ತಾ ಇದೆ ಅಂದರೆ ಈ ಮೈದಾ ಹಿಟ್ಟಿಂದ. ಸೊ ಅದು ಬೇಡವೇ ಬೇಡ, ಅದನ್ನು ಒಂದು ಬಳಕೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಿಷೇಧ ಮಾಡೋಕ್ಕೆ ಏನು ಮಾಡಿದ್ರು, ಸಿಕ್ಕಿದ ಮೈದಾ ಹಿಟ್ಟೆಲ್ಲ ತೊಗೊಂಡು ಹೋಗಿ ಏನು ಮಾಡಿದ್ರು, ಒಂದು ನದಿ ದಂಡೆ ಮೇಲೆ ಹಾಕಿದ್ರು, ಖಾಲಿ ಜಾಗಕ್ಕೆ ಹಾಕ್ಬಿಟ್ರು. ಒಂದು ಹಸುಗಳೆಲ್ಲ ಇದನ್ನೆಲ್ಲ ಏನು ಮಾಡ್ಕೊ ಮೈಗೆ ಮೆತ್ಕೊಂಡು ಹೋಗ್ತಾಯಿತ್ತು. ಆವಾಗ ಇದನ್ನು ಗಮನಿಸಿದಂಥ ಒಬ್ಬ ಬಿಳಿ ಸಾಹೇಬ ಏನು ಮಾಡಿದ್ರು, ಓ ಅಂದರೆ ಅದು ಮೈ ಮೇಲೆ ಅಂಟಿದೆ, ಇದನ್ನು ಅಂಟು ಪದಾರ್ಥ ಆಗಿ ಯೂಸ್ ಮಾಡ್ಬೋದು ಅಂತ ಅದನ್ನೇ ಅಂಟು ಪದಾರ್ಥ ಆಗಿ ಗ್ಲೂಗೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಬೆಸ್ಟ್ ಎಕ್ಸಾಂಪಲ್, ಮೊದಲೆಲ್ಲ ಈ ರೂರಲ್ ಸೈಡಲ್ಲೆಲ್ಲ ಈ ಮೂವಿ ಪೋಸ್ಟರ್ಗಳನ್ನ ಹಾಕಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಬಕೆಟನ್ನು ಹಿಡ್ಕೊಂಡು ಒಂದು ಅಂಟು ತೊಗೊಂಡೋಗಿ ಹೀಗೆ ಅಂಟಿಸ್ತಿದ್ರು ಆ ಪೋಸ್ಟರ್ಗಳನ್ನ ಗೋಡೆ ಮೇಲೆ. ಆ ಭಿತ್ತಿಪತ್ರಗಳನ್ನ ಹಾಕಬೇಕು ಅಂತಂದ್ರೂ ಕೂಡ ಈ ಒಂದು ಗ್ಲೂ ಪದಾರ್ಥ, ಅಂಟು ಪದಾರ್ಥನ ಹಾಕ್ತಾಯಿದ್ರು. ಸೊ ಯಾಕೆ, ಮೈದಾ ಅನ್ನೋದು ಗ್ಲೂ, ಅಂಟು ಪದಾರ್ಥ. ಸೊ ಹಾಗಾಗಿ ಅಲ್ಲಿ ಅಂಟಿನ ಅಂಶ ಇರುತ್ತೆ. ಹಾಗಾಗಿ ಈ ಮೈದಾವನ್ನು ಆ ರೀತಿಯಾಗಿ ಬಳಕೆ ಮಾಡ್ತಾಯಿದ್ರು. ಬಟ್ ಇವತ್ತು ಮೈದಾ ಈಸ್ ಎ ಪಾರ್ಟ್ ಆಫ್ ಅ ರೂಟೀನ್ ಡಯಟ್ ಅನ್ನೋ ಹಾಗೆ ಆಗೋಗ್ಬಿಟ್ಟಿದೆ. ಇನ್ನು ಒಂದು ಕಡೆ ಸಿಕ್ಕಾಬಿಟ್ಟೆ ಡಯಟ್ ಮಾಡ್ತಾಯಿದ್ದೀರಾ, ಎಕ್ಸಸೈಸ್ ಮಾಡಬೇಕು, ಜಿಮ್ಗೆ ಹೋಗಬೇಕು, ಯೋಗ ಮಾಡಬೇಕು, ಬಟ್ ತಿನ್ನೋದು ಮಾತ್ರ ಮೈದಾ ಬೇಸ್ಡ್ ಪ್ರಾಡಕ್ಟ್ನೇ ತಿಂತಾಯಿದ್ದೀರಾ. ಸೊ ತೂಕ ಹೇಗೆ ಕಡಿಮೆ ಆಗುತ್ತೆ? ಓಕೆ, ಇದಿಷ್ಟು ಹಿಸ್ಟ್ರಿನ ಹೊಡಿದ್ರಿ, ಮತ್ತು ಮೈದಾದಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಇನ್ನು ಯಾಕೆ ಇದು ನಮಗೆ ಹೆಲ್ತ್ಗೆ ಇಷ್ಟೊಂದು ಹಾನಿಕಾರಕ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಡೆಫಿನೆಟ್ಲಿ. ಈಗ ಆ ಅಲಾಕ್ಸಿನ್ ಎಂಬ ಒಂದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ವಾ, ಆ ಅಲಾಕ್ಸಿನ್ ಅನ್ನೋದು ಏನು ಮಾಡುತ್ತೆ ಅಂದರೆ, ಈಗ ನಮ್ಮ ಪ್ಯಾಂಕ್ರಿಯಾಸ್, ನಮ್ಮ ಈ ಮೇದೋಜೀರಕ ಗ್ರಂಥಿ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ಈ ಬೀಟಾ ಸೆಲ್ಸ್ ಇರುತ್ತೆ. ಆ ಬೀಟಾ ಜೀವಕೋಶಗಳನ್ನ ಏನು ಮಾಡುತ್ತೆ, ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ನಾಶ ಮಾಡಿಬಿಡುತ್ತೆ. ಆ ಬೀಟಾ ಸೆಲ್ಸ್ ನಾಶ ಆದರೆ, ಸೊ ಅದರಲ್ಲಿ ಉತ್ಪಾದನೆ ಆಗುವಂತಹ, ಉತ್ಪತ್ತಿ ಮಾಡುವಂತಹ ಇನ್ಸುಲಿನ್ ಹಾರ್ಮೋನ್ ಏನಾಗುತ್ತೆ, ಕಡಿಮೆ ಆಗೋಗ್ಬಿಡುತ್ತೆ. ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಇನ್ಸುಲಿನ್ ಹಾರ್ಮೋನ್ ತುಂಬ ಹೈಪರ್ ಪ್ರೊಡಕ್ಷನು ಆಗಬಾರ್ದು, ಹೈಪರ್ ಪ್ರೊಡಕ್ಷನು ಆಗಬಾರ್ದು, ಅತಿ ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಸೊ ಯಾವಾಗ ಕಡಿಮೆ ಆಗುತ್ತೋ ಸಕ್ಕರೆ ಕಾಯಿಲೆ. ಸೊ ಯಾಕೆ ಇನ್ಸುಲಿನ್ ಅಂತಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಅದು ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಕೀ ಕಂಟ್ರೋಲ್ ಅದು. ಸೊ ಆ ರೀತಿ ಆ ಒಂದು ಇನ್ಸುಲಿನ್ ಹಾರ್ಮೋನ್ ಯಾವಾಗ ಪ್ರೊಡಕ್ಷನ್ ತುಂಬ ಕಡಿಮೆ ಆಗುತ್ತೋ ಶುಗರ್ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇನ್ನು ನಮ್ಮ ಶರೀರದಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಸೆಲ್ಸ್ಗಳನ್ನೆಲ್ಲ ಯಾವಾಗ ಅದು ತುಂಬ ಆ ಕೋಶಗಳನ್ನ ಡಿಸ್ಟ್ರಾಯ್ ಮಾಡ್ತಾ ಬರುತ್ತೋ, ಸೊ ನಮ್ಮಲ್ಲಿ ತೂಕ ಇಳಿಕೆಗೆ ಬೇಕಾದಂತಹ ನಾರಿನಂಶ ಹಾಗೂ ಇನ್ನಿತರೆ ಪೌಷ್ಟಿಕಾಂಶಗಳು ನಮಗೆ ಸಿಗೋದಿಲ್ಲ. ಯಾಕಂದರೆ ಇಲ್ಲೇ ನಿಮಗೆ ಸಿಕ್ಕಾಬಟ್ಟೆ ಗ್ಲೂ, ಅಂಟಿನ ಪದಾರ್ಥ ಸಿಕ್ಬಿಟ್ಟಿರುತ್ತೆ, ಚೆನ್ನಾಗಿ ತಿಂದಿರ್ತೀರ. ಸೊ ಆಲಾಕ್ಸಿನ್ ಎಂಬ ಕೆಮಿಕಲ್ಸ್ ಏನು ಮಾಡುತ್ತೆ, ಇಂಪಾರ್ಟೆಂಟ್ ಸೆಲ್ಸ್ ಎಲ್ಲ ನಿಮಗೆ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ತೂಕ ಕೂಡ ಇಳಿಕೆ ಆಗಲ್ಲ, ಸ್ಥೂಲಕಾಯ, ಬೊಜ್ಜು ಇದೆಲ್ಲವನ್ನು ನೋಡ್ತಾ ಹೋಗ್ತೀವಿ. ಈ ಕಡೆ ಶುಗರ್, BP. ಓಕೆ, ಸೊ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಮೈದಾವನ್ನು ತಿಂದು ಆರೋಗ್ಯವನ್ನು ಪಡ್ಕೊಳ್ತೀನಿ ಅಂತ ಅಂದರೆ ಅದು ಕನಸಿನ ಮಾತಾಗಿ ಉಳ್ಕೊಬಿಡುತ್ತೆ. ಈ ಒಂದು ಕಾರಣದಿಂದ ಈ ಮೈದಾವನ್ನು ಸ್ವಲ್ಪ ನಿಷೇಧ ಮಾಡಿ, ಅಥವಾ ತುಂಬ ಬಳಕೆ ಮಾಡ್ತಾ ಇದ್ದೀವಿ, ಏಕದಮ್ ನಾವು ನಿಲ್ಸೋಕ್ಕಾಗಲ್ಲ ದಿಢೀರಂತ, ಸ್ವಲ್ಪ ನಿಧಾನವಾಗಿ ಮಂದಗತಿಯಲ್ಲಿ ಅದರ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಬನ್ನಿ. ಇನ್ನು ಯಾಕೆ ಬೇಕರಿ ಪ್ರಾಡಕ್ಟ್ಸ್ಗಳು ಸಿಕ್ಕಾಬಟ್ಟೆ ನಮಗೆ ನಾಲಿಗೆಗೆ ರುಚಿ ಕೊಡುತ್ತೆ, ಟೇಸ್ಟ್ ಬಡ್ಡನ್ನು ನಾವು ಅದು ಜಾಸ್ತಿ ನಮಗೆ ಇನ್ಕ್ರೀಸ್ ಮಾಡುತ್ತೆ ಅನ್ನೋದಾದರೆ, ಎಸ್, ಡೆಫಿನೆಟ್ಲಿ ಅದು ಗಮ್ ಅನ್ನೋ ವಾಸನೆ ಕೂಡ ಬರುತ್ತೆ. ಸೊ ಬಾಯಿಗೆ ಟೇಸ್ಟ್ ಕೊಡುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಇದೆಲ್ಲದು ಯಾಕೆ ಆಗ್ತಾಯಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಅದಕ್ಕೆ ಯೂಸ್ ಮಾಡುವಂಥದ್ದು ಬೇಕ್ರಿ ಪ್ರಾಡಕ್ಟ್ಸ್ಗೆ ಒಂದು ಟೇಸ್ಟ್ ಮೇಕರ್ಸ್ಗಳನ್ನ ಯೂಸ್ ಮಾಡ್ತಾರೆ, ಹಾಗೆ ಪ್ರಿಸರ್ವೇಟಿವ್ಸ್ಗಳು, ಕೃತಕ ಬಣ್ಣಗಳನ್ನು ಯೂಸ್ ಮಾಡ್ತಾರೆ, ಸಕ್ಕರೆ ಅಂಶ ಇರುತ್ತೆ, ಸ್ಯಾಕರಿನ್ ಇರುತ್ತೆ. ಸೊ ಎಲ್ಲದಕ್ಕೂ ಹೆಚ್ಚಾಗಿ ನಾವೆಲ್ಲ ಯೂಸ್ ಮಾಡೋದು ಪ್ಯೂರ್ ತುಪ್ಪ ಯೂಸ್ ಮಾಡ್ತೀವಿ ಮನೇಲಿ, ಬಟ್ ಬೇಕ್ರಿಯಲ್ಲಿ ಯೂಸ್ ಮಾಡುವಂಥದ್ದು ಡಾಲ್ಡಾ. ಸೊ ಇವೆಲ್ಲ ಅಂಶಗಳು, ಆ ಕೃತಕ ಬಣ್ಣಗಳೆಲ್ಲ ಏನು ಮಾಡುತ್ತೆ, ನಮ್ಮ ಶರೀರದಲ್ಲಿ ಒಂದು ಜೈವಿಕ ಕ್ರಿಯೆಯನ್ನು ಅದು ಸ್ಲೋ ಡೌನ್ ಮಾಡುತ್ತೆ. ಸೊ ಸ್ಲೋ ಡೌನ್ ಮಾಡಿದಾಗ ನಿಮಗೆ ನೀವು ತಿನ್ನಂತಹ ಕೊಬ್ಬು ಬೇಗ ಅದು ಕರಗೋದಿಲ್ಲ, ಪರಿವರ್ತನೆಯೂ ಕೂಡ ಆಗೋದಿಲ್ಲ. ಸೊ ಇದೆಲ್ಲದರ ಪರಿಣಾಮ ಏನು ನೋಡ್ತೀವಿ, ತೂಕ ದಪ್ಪ ಆಗ್ತಾ ಹೋಗುತ್ತೆ. ಸೊ ಬಲೂನ್ ಥರ ಹೊತ್ಕೊಳ್ತಾ ಹೋಗುತ್ತೆ ಬಾಡಿ, ಹೊಟ್ಟೆನೂ ತುಂಬುತ್ತೆ, ಆ ದಿನದ ನಿಮ್ಮ ಹೊಟ್ಟೆಯ ತೃಪ್ತಿ ಕೂಡ ಆಗುತ್ತೆ. ಬಟ್ ಸ್ಟಿಲ್ ನಮ್ಗೆ ಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ಯಾಕೆ ನಾವು ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನ ಯೂಸ್ ಮಾಡಿದಾಗ ಕ್ಯಾನ್ಸರ್ ಬರುತ್ತೆ ಅಂತ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಇನ್ನು ನಮ್ಮ ಗಾಂಧೀಜಿ ಮತ್ತೊಂದು ಹೇಳಿದ್ರು, ಸಕ್ಕರೆನ ಕೂಡ ವೈಟ್ ಪಾಯ್ಸನ್ಸ್ ಅಂತ ಕರೆದ್ರು. ಈಗ ಮೈದಾ ಮತ್ತು ಸಕ್ಕರೆ ಹೇಗೆ ಮಾಡ್ತಾರೆ ಒಂದು ಕ್ಷಣ ಯೋಚನೆ ಮಾಡಿ. ಕಬ್ಬಿನ ಹಾಲಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಮತ್ತು ಇನ್ನಿತರ ಮಿನರಲ್ಸ್, ಲವಣಾಂಶಗಳನ್ನೆಲ್ಲ ತೆಗೆದಾಕ್ಬಿಡ್ತಾರೆ.
ಅದಕ್ಕೆ ಈ ವೈಟ್ ಬಿಳಿ ಬಣ್ಣವನ್ನು ಯೂಸ್ ಮಾಡಿ ಮತ್ತು ಅದ್ರ ಜೊತೆಗೆ ಒಂದು 23 ಕೆಮಿಕಲ್ಸ್ನ ಕೂಡ ಹಾಕ್ತಾರೆ. ಕ್ರಿಸ್ಟಲ್ ರೂಪದಲ್ಲಿ ಹೊರಗಡೆ ತರುವಂಥದ್ದೇ ಪ್ರಾಡಕ್ಟ್ ಸಕ್ಕರೆ. ಈಗ ಕ್ಯಾಲ್ಶಿಯಂ ಫಾಸ್ಫರಸ್ ತೆಗೆದುಬಿಟ್ರು. ಸೊ ನಾವು ಮೂಳೆ ಎಲ್ಲ ಗಟ್ಟಿಯಾಗಿರಬೇಕು, ಸದೃಢವಾಗಿರಬೇಕು ಅಂದರೆ ಏನು ಬೇಕು? ಕ್ಯಾಲ್ಶಿಯಂ ಅನ್ನೋ ಒಂದು ಲವಣಾಂಶ ಬೇಕು, ಮಿನರಲ್ಸ್, ವೆರಿ ಎಸೆನ್ಷಿಯಲ್ ಮಿನರಲ್ಸ್. ಬಟ್ ಅದು ನಮಗೆ ಲವಣಾಂಶ ಸಿಗೋದಿಲ್ಲ. ಹಾಗೆ ಈಗ ನಮ್ಮ ಬಾಡಿಯಲ್ಲಿ ನಾವೇನಾದರೂ ಊಟ ತಿಂದಾಗ, ಈಗ ಸಕ್ಕರೆ ತಿಂತೀವಿ, ಸಕ್ಕರೆಯಲ್ಲಿ ಮಾಡಿದಂತಹ ಸಿಹಿ ತಿನಿಸುಗಳನ್ನ ತಿಂತೀವಿ, ಕಾಫಿ, ಟೀ, ಸೊ ಹೀಗೆ ಇನ್ನಿತರ ಬಗೆರೆ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ. ಅವಾಗ ಏನಾಗುತ್ತೆ? ಸೊ ಆ ಸಕ್ಕರೆಯನ್ನು ತಿಂದಾಗ ಅದು ನಮ್ಮ ಬಾಡಿಯಲ್ಲಿ ಡೈಜೆಷನ್ ಪಚನವಾಗಬೇಕು ಅಂತಂದರೆ ಏನು ಬೇಕು? ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಬೇಕಾಗುತ್ತೆ. ಆ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಎಲ್ಲಿ ಹೋಗಿ ಶೇಖರವಾಗಿರುತ್ತೆ? ನಮ್ಮ ಮೂಳೆಗಳಲ್ಲಿ ಮತ್ತು ಹಲ್ಲಿನಲ್ಲಿ ಶೇಖರವಾಗಿರುತ್ತೆ. ಅಲ್ಲಿಂದ ಪುಲ್ ಮಾಡುತ್ತೆ, ಎಲ್ಲ ಹೇಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ಸೊ ನಮಗೆ ಈ ಒಸಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗಾಗುತ್ತೆ. ಸೊ ನಮ್ಮ ಇದು ಎನಾಮಲ್ ಹೆರೋಷನ್ಸ್ಗಳಾಗುತ್ತೆ, ಸವೆತ ಉಂಟಾಗುತ್ತೆ. ಸೊ ಈ ರೀತಿಯಾಗಿ ಯಾಕೆ ಮತ್ತು ನಿಮ್ಮ ಟೀತ್ ಸ್ಟ್ರಾಂಗ್ ಆಗಿರೋದಿಲ್ಲ, ಹಾಗೆ ನಮ್ಮ ಮೂಳೆಗಳು ಶಿಥಿಲಗೊಳ್ಳುತ್ತೆ. ಸೊ ಉತ್ತರ ನಿಮಗೆ ಇಲ್ಲೇ ಸಿಕ್ತು. ವೈ ವಿ ಕಾಲ್ಡ್ ಇಟ್ ಆಸ್ ವೈಟ್ ಪಾಯ್ಸನ್. ಸೊ ಗಾಂಧೀಜಿಯವರು ಕೂಡ ಹೇಳಿದರು. ಅದು ನಾವಿವತ್ತು ಕೂಡ ನೋಡ್ತಾ ಇದ್ದೀವಿ. ಯಾಕೆ ವೈಟ್ ಪ್ರಾಡಕ್ಟ್ಸ್, ಈ ಬೇಕ್ರಿ ಪ್ರಾಡಕ್ಟ್ಸ್, ಜಂಕ್ ಫುಡ್, ಫಾಸ್ಟ್ ಫುಡ್ ತಿಂದವರು ಈಗ ಪಿಜ್ಜಾ ಯಾವುದ್ರಲ್ಲಿ ಮಾಡ್ತಾರೆ? ಸೊ ಅದು ಕೂಡ ಮೈದಾನೇ. ಸೊ ಇದೆಲ್ಲ ಪದಾರ್ಥಗಳನ್ನು ನಾವು ತಿಂದಾಗ ನಮಗೆ ಕಾಯಿಲೆಗಳು ಬೈ ಒನ್ ಗೆಟ್ ಮೆನಿ ಮೋರ್ ಅನ್ನೋ ಹಾಗೆ ಒಂದು ಮೈದಾ, ಒಂದು ಬಟ್ಟಲು ಸಕ್ಕರೆಯಿಂದ ಅನೇಕ ಕಾಯಿಲೆಗಳನ್ನು ನಾವೇ ಬರಮಾಡ್ಕೊಳ್ತೀವಿ. ಸೊ ಹಾಗಾಗಿ ಈ ವೈಟ್ ಪಾಯ್ಸನ್ಸ್ ಅನ್ನೋ ಒಂದು ಬಿಳಿ ಪದಾರ್ಥಗಳನ್ನು ನಾವು ವರ್ಜಿಸಬೇಕು. ಆರೋಗ್ಯವನ್ನು ನಮ್ದಾಗಿಸ್ಕೊಳ್ಬೇಕು ಅಂತಂದರೆ ಸ್ವಿಚ್ ಆನ್ ಟು ದ ಹೆಲ್ದಿ ಫುಡ್ಸ್. ಗಾಂಧೀಜಿ ಇದನ್ನೆಲ್ಲ ಗಮನಿಸ್ಬಿಟ್ಟು ಒಂದು ಮಾತು ಹೇಳಿದ್ದಾರೆ. ವಾಟ್ ವಿ ಆರ್ ಈಟಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ವಾಟ್ ವಿ ಆರ್ ನಾಟ್ ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ತಿಂತಾ ಇದ್ದೀವಿ ಅಂತ ಮುಖ್ಯ ಆಗಲ್ಲ, ಏನು ತಿಂತಾ ಇಲ್ಲ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ತಿನ್ನುವುದರ ಕಡೆ ಸ್ವಲ್ಪ ಗಮನ ಹರಿಸಿ ಸೊ ಆರೋಗ್ಯವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಇದೇ ಸ್ಪೀಡ್ ನ್ಯೂಸ್ ಹೆಲ್ತ್ ಬೀಟ್ಸ್.